ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ವಿಭಾಗದಿಂದ ಈ ಒಂದು ದಿನ ಏನು ಕರ್ನಾಟಕದ ಸರ್ಕಾರ ಕಾಲೇಜಿನ ಪದವಿ ಶಾಲೆಗಳನ್ನು ತೆರೆಯೋದಕ್ಕೆ ಆಸ್ಪದ ಕೊಟ್ಟಿದೆ. ಇದೇ 26ರಿಂದ ಪದವಿ ಶಾಲೆಗಳು ಪ್ರಾರಂಭ ಆಗಿದೆ. ಪ್ರಾರಂಭ ಆದರೂ ಸಹ ಸರ್ಕಾರದ ಮತ್ತು ಪದವಿ ಎಲ್ಲ ಪೂರ್ತಿಯಾಗಿ ಅವರು ನೀಡಿರ್ತಕ್ಕಂಥ ಎಲ್ಲ ಆದೇಶಗಳನ್ನು ಪಾಲನೆ ಮಾಡಿಕೊಂಡು ನಾವು ಪದವಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಹಾಜರಾಗ್ತಕ್ಕಂಥ ವಿದ್ಯಾರ್ಥಿಗಳು ತಪ್ಪದೇ ಒಂದು ಲಸಿಕೆಯನ್ನು ಪಡೆದಿರಲೇಬೇಕಾಗ್ತದೆ. ಅದರ ಪ್ರಕಾರವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಲಸಿಕೆ ಪಡೆದಿರ್ತಕ್ಕಂಥವರು ಈಗ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಆದರೂ ಕೂಡ ಏನು ಹಾಜರಾತಿ ಬಹಳ ಕಡಿಮೆ ಇದೆ. 20% ಕೂಡ ಇದುವರೆಗೂ ಇನ್ನೂ ಹಾಜರಾತಿ ಇಲ್ಲ. ಪದವಿ ಇನ್ನು ಮುಂದಿನ ದಿನಗಳಲ್ಲಿ ಲಸಿಕೆ ಪಡ್ಕೊಂಡು ಕಾಲೇಜುಗಳಿಗೆ ಹಾಜರಾಗ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಸುಮಾರು ಈಗಾಗಲೇ 2 ಶೈಕ್ಷಣಿಕ ವರ್ಷಗಳನ್ನು ನಾವು ಈ ಕೋವಿಡ್ ಮತ್ತು ಏನು ಕರೋನಾದಿಂದ 2 ಶೈಕ್ಷಣಿಕ ವರ್ಷಗಳನ್ನು ಕಳ್ಕೊಂಡಿದ್ದೀವಿ. ಈ ಒಂದು ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆಗಳ ಸ್ಥಿತಿ ಬಹಳ ಶೋಚನೀಯವಾಗಿದೆ. ಸರ್ಕಾರ ನೀಡಿರುವಂಥ ಆದೇಶದ ಪ್ರಕಾರ 30% ಫೀಸನ್ನು ಹೊರತುಪಡಿಸಿ 70% ಫೀಸನ್ನು ಪೋಷಕರು ಕಟ್ಟಬೇಕಾಗ್ತದೆ. ಪೋಷಕರು ಅಲ್ಲೂ ಕೂಡ ಫೀಸನ್ನು ಕಟ್ಟೋದಕ್ಕೆ ತಡ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಉಪಾಧ್ಯಾಯರಿಗೆ, ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ಸಂಬಳ ಕೊಡೋದು ಬಹಳಷ್ಟು ನಿಧಾನ ಆಗ್ತಾಯಿದೆ. ಇದರಿಂದ ಅವ್ರ ಮೇಲೆ ವ್ಯತಿರಿಕ್ತವಾದಂಥ ಒಂದು ಪರಿಣಾಮ ಬೀರ್ತಾ ಇದೆ ಅಂದರೆ ತಪ್ಪಾಗಲಾರದು. ಮುಳಬಾಗಿಲು ತಾಲೂಕನ್ನು ಬೆಂಗಳೂರು ಮತ್ತು ಕೋಲಾರಕ್ಕೆ ಹೋಲಿಸ್ಕೊಳ್ಳೋದು ತಪ್ಪಾಗ್ತದೆ. ಬೆಂಗಳೂರಿನಲ್ಲಿ, ಕೋಲಾರದಲ್ಲಿ ಜಾಸ್ತಿ ಅಡ್ಮಿಷನ್ ಫೀಸನ್ನು ಎಲ್ಲ ಜಾಸ್ತಿ ಇಟ್ಟಿರ್ತಾರೆ. ಆದರೆ ಮುಳಬಾಗಿಲಿನಲ್ಲಿ ನಾವು ಮುಳಬಾಗಿಲಿನ ತಾಲೂಕಿಗೆ ಹೊಂದಿಕೊಳ್ಳುವಂಥ ಒಂದು ಶುಲ್ಕವನ್ನು ಮಾತ್ರ ನಾವು ಇಟ್ಟಿದ್ದೀವಿ. ಮತ್ತು ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಅದೇ ಇದರಲ್ಲಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪೋಷಕರು ಈ ಒಂದು ಏನು 70% ಆದರೂ ಕಟ್ಟಬೇಕಾಗಿತ್ತು ಕಾಲೇಜುಗಳನ್ನು ಹೊರತುಪಡಿಸಿ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಪಾವತಿಸಬೇಕು. ಹಾಗೆಯೇ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆ ಆಗಿದ್ದು PUCಯಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದಿರ್ತಕ್ಕಂಥವರು ಸುಮಾರು 5-6 ಮಕ್ಕಳು ಪೂರ್ತಿ ಅಂಕವನ್ನು ಪಡೆದಿರ್ತಾರೆ. ಅದರಲ್ಲಿ 5 ಜನರ ಹೆಸರನ್ನು ನಾನು ಈಗ ಹೇಳೋದಕ್ಕೆ ಬಯಸ್ತೇನೆ. ಒಂದು ಸ್ನೇಹ ಸುಪಾಲ್ ಅಂತ, ಇವರು 600ಕ್ಕೆ 600 ಅಂಕಗಳನ್ನು ಪಡೆದಿರ್ತಾರೆ. ನೇಹಾ ಸುಪಾಲ್ ಅಂತ. ಎರಡನೇದು ಹೇಮಂತ್ KA ಅಂತ, ಈತನು ಕೂಡ 600ಕ್ಕೆ 600 ಅಂಕಗಳನ್ನು ಪಡೆದಿರ್ತಾನೆ. ಹಫ್ಶಿಯಾ ಖಾನ್ ಅನ್ನೋ ಈಕೆ ಕೂಡ 600ಕ್ಕೆ 600 ಅಂಕಗಳನ್ನು ಪಡೆದಿರ್ತಾರೆ. ಮತ್ತು ಭುವನೇಶ್ ಆದಿತ್ಯ ಅಂತ 600ಕ್ಕೆ 600 ಅಂಕಗಳನ್ನು ಪಡೆದಿರ್ತಾರೆ. ಮತ್ತು ಅನುಷಾ ಅನ್ನುವ ಈಕೆ ಕೂಡ 600ಕ್ಕೆ 600 ಅಂಕವನ್ನು ಪಡೆದಿರ್ತಾರೆ. ಈ ರೀತಿಯಾಗಿ ನಮ್ಮ ಒಂದು PUCಯಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದಿರ್ತಕ್ಕಂಥವರು 5 ಜನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಆಡಳಿತ ಮಂಡಳಿ ಮತ್ತು ನಮ್ಮ ಬೋಧಕ ವರ್ಗದಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಈ ವರ್ಷ ನಮಗೆ PUCನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಹಾಗೆಯೇ BComನಲ್ಲಿ ಅಂತಿಮ ವರ್ಷದ BComನಲ್ಲಿ ಕೂಡ ನಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಎಲ್ಲ ಕಾರಣರಾದಂಥ ನಮ್ಮ ಬೋಧಕ ವರ್ಗ, ಮಕ್ಕಳು ಮತ್ತು ಪೋಷಕರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಕಾಲೇಜ್ ಪ್ರಾರಂಭ ಆಗಿದೆ.
ಅಡ್ಮಿಷನ್ಸ್ ಬರ್ತದೆ. 26ರಿಂದ ಕಾಲೇಜಿನ PU ಮತ್ತು ಎಲ್ಲ ಇವನು ಕಾಲೇಜು ಕೂಡ ಪ್ರಾರಂಭ ಆಗಿದೆ. ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ಸೇರಿಸಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಕಾಲೇಜಿನಲ್ಲಿ ಪದವಿಯಲ್ಲಿ ನಾವು BSc ಮತ್ತು BCom ನಾವು ವಿಶ್ವವಿದ್ಯಾಲಯದಿಂದ ಅಂಗೀಕೃತ ಪಡ್ಕೊಂಡಿರ್ತೀವಿ. BScನಲ್ಲಿ PCM ಮತ್ತು CBZ ಎನ್ನುವ 2 ಇವುಗಳನ್ನು ನಾವು ಅಳವಡಿಸಿದ್ದೀವಿ. ಮತ್ತು BComಲ್ಲಿ ಅದು ಜನರಲ್, ಅದರಲ್ಲಿ ಎಲ್ಲ ವಿಷಯಗಳು ಬರ್ತದೆ. ಈ 2 ಕೋರ್ಸ್ಗಳು ಕೂಡ ನಮ್ಮಲ್ಲಿದೆ. ಹಾಗೆ PUCಯಲ್ಲಿ ಸೈನ್ಸ್ PCMB, PCMCS ಮತ್ತು ಕಾಮರ್ಸ್ ಈ ವಿಭಾಗಗಳನ್ನು ನಾವು PUCನಲ್ಲಿ ತೆಗೆದಿದ್ದೀವಿ. ಇವೆಲ್ಲವೂ ಕೂಡ ದಾಖಲಾತಿ ಪ್ರಾರಂಭ ಆಗಿದೆ ಅಂತ ಈ ಮೂಲಕ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಒಂದು PUC ವಿಜ್ಞಾನದ ವಿಭಾಗದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ದೀವಿ. ನಮಗೆ ಸಹಕಾರವನ್ನು ಕೂಡ ಎಕ್ಸೆಲ್ ಅಕಾಡೆಮಿಯವರು ಮಾಡ್ತಾಯಿದ್ದಾರೆ. ಮತ್ತು ಇದರಲ್ಲಿ IIT, JEE ಮೈನ್ಸ್ ಮತ್ತು NEET ಇವೆಲ್ಲಕ್ಕೂ ಕೂಡ ತರಗತಿಗಳು ಈಗಾಗಲೇ ಪ್ರಾರಂಭ ಆಗಿದೆ ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಂಬಿಕಾ, ನಾನು BCom ಅಂತಿಮ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಕೋವಿಡ್ ಎಂಬ ಒಂದು ಪ್ಯಾಂಡಮಿಕ್ಕಿಂದ 1 ವರ್ಷದಿಂದ ನಮಗೆ ಆಫ್ಲೈನ್ ಕ್ಲಾಸಸ್ ಇಲ್ಲದ ಕಾರಣದಿಂದ ತುಂಬ ತೊಂದರೆಯಾಗಿತ್ತು. ಆದರೆ ಸರ್ಕಾರದ ಆದೇಶದಿಂದ ಈ ತಿಂಗಳು 26ರಿಂದ ಆಫ್ಲೈನ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಭಯ ಇಲ್ಲದೆ ಕಾಲೇಜಿಗೆ ಆಗಮಿಸಿ ವಿದ್ಯಾಭ್ಯಾಸವನ್ನು ಪಡೆಯಲು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಗಳು ವ್ಯಾಕ್ಸಿನ್ ತೆಗೆದುಕೊಂಡು ಕಾಲೇಜಿಗೆ ಹಾಜರಾಗಿದ್ದೇವೆ. ನನ್ನ ಹೆಸರು ಮಾಲಾಶ್ರೀ. ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. BCom ಫೈನಲ್ ಇಯರ್ ವ್ಯಾಸಂಗ ಮಾಡುತ್ತಿದ್ದೇನೆ. ಇಲ್ಲಿ ನನಗೆ ನಾವು ಕಾಲೇಜಿಗೆ ಬರಬೇಕಾಗುವಂಥ ಸಮಯದಲ್ಲಿ ಒಂದು ವರ್ಷ ಲಾಕ್ಡೌನ್ ಹಾಗೂ ಕೊರೋನಾ ಪ್ಯಾಂಡಮಿಕ್ ಇರೋದರಿಂದ ನಮಗೆ ಶಾಲಾ ಕಾಲೇಜುಗಳಿಗೆ ಬರೋದಕ್ಕೆ ತುಂಬ ತೊಂದರೆ ಆಗುತ್ತಿತ್ತು. ಆದರೆ ಅಮರಜ್ಯೋತಿ ಡಿಗ್ರಿ ಕಾಲೇಜಿನಲ್ಲಿ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಸಹಕರಿಸಿದ್ದಾರೆ. ಆ್ಯಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಸ್ಟಾಫ್. ನಾವು ಬರಬೇಕಾದಲ್ಲಿ ಎಲ್ಲ ಸ್ಯಾನಿಟೈಸರ್ ಹಾಗೂ ಟೆಂಪರೇಚರ್ ಚೆಕಿಂಗ್ ಎಲ್ಲ ಮಾಡ್ತಾರೆ. ಟನಲ್ ಮಾಡಿದ್ದಾರೆ. ಎಲ್ಲ ರೀತಿಯಂಥ ಸೌಲಭ್ಯಗಳನ್ನು ಸಹಕರಿಸಿದ್ದಾರೆ. ಇಲ್ಲಿ ಕಾಲೇಜ್ಗೆ ಬರೋದಕ್ಕೆ ಯಾವುದೇ ರೀತಿಯಾದ ತೊಂದರೆಯೂ ಆಗುತ್ತಿಲ್ಲ. ಎಲ್ಲರೂ ಕಾಲೇಜ್ನಲ್ಲಿ ಹಾಗೂ ಕಾಲೇಜ್ ಸ್ಟಾಂಪ್ನಲ್ಲಿ ಎಲ್ಲರೂ ತಪ್ಪದೆ ಮಾಸ್ಕನ್ನು ಹಾಗೂ ಸ್ಯಾನಿಟೈಸರನ್ನು ಬಳಕೆ ಮಾಡುತ್ತಿದ್ದಾರೆ. ಹಾಗೂ ನಾವೆಲ್ಲರೂ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ತಗೊಂಡಿದ್ದೇವೆ. ನಮಗೆ ಫೈನಲಿ ಯಾವುದೇ ರೀತಿಯಾದ ತೊಂದರೆ ಆಗುತ್ತಿಲ್ಲ. ಎಲ್ಲರೂ ಕಾಲೇಜಿಗೆ ಬರಬೇಕೆಂದು ಕೋರುತ್ತೇನೆ. ನನ್ನ ಹೆಸರು ಕೌಸಲ್ಯ. ನಾನು BCom ಫೈನಲ್ ಇಯರ್ ವ್ಯಾಸಂಗ ಮಾಡುತ್ತಿದ್ದೇನೆ. ನಾವು ಯಾವುದೇ ತೊಂದರೆ ಇಲ್ಲದೆ ಕಾಲೇಜಿಗೆ ಬರುತ್ತಿದ್ದೇವೆ. ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಕೂಡ ತಗೊಂಡಿದ್ದೇವೆ. ನಾವು ಮೊದಲಿಗೆ ಕಾಲೇಜಿಗೆ ಬರುವಾಗ ಎಂಟ್ರೆನ್ಸಿಂದ ಹಿಡಿದು ನಮಗೆ ಯಾವುದೇ ತೊಂದರೆ ಆಗುತ್ತಿಲ್ಲ. ನಾವು ವ್ಯಾಕ್ಸಿನೇಷನ್ ಪಡೆದು ಮತ್ತು ಟೆಂಪರೇಚರ್ ಚೆಕ್ಕಿಂದ ಹಿಡಿದು ಕಾಲೇಜಲ್ಲಿ ಕ್ಯಾಂಪಸ್ಸಿಂದ ಹಿಡಿದು ಯಾವುದೇ ತೊಂದರೆ ಆಗುತ್ತಿಲ್ಲ. ಕ್ಲಾಸಸ್ಸು ಚೆನ್ನಾಗಿ ಮಾಡುತ್ತಿದ್ದಾರೆ. ನಮಗೆ ಯಾವುದೇ ರೀತಿಯ ತೊಂದರೆ ಆಗುತ್ತಿಲ್ಲ. ಪ್ರತಿಯೊಬ್ಬರೂ ಕಾಲೇಜಿಗೆ ಬರಬೇಕು ಅಂತ ನಾನು ಕೋರುತ್ತಿದ್ದೇನೆ. First of all, I am truly depressed because of the pandemic that has been occurred throughout the globe. But even though because of the positive spirit, because of the drive of the government, the vaccination drive has made a huge impact on the people's life. And today, since we all have taken the vaccination, and since we are in the process of coming out of this pandemic, we, the collective public of the community, should work towards eradicating this pandemic throughout this globe. And we should step out and see that all of us wear masks, frequently wash hand and maintain the social distancing. Being the faculty of Amarjyoti Degree College, I feel very proud. The management has taken immense measure right from the entry till the exit.
from the entry level, they have constructed the tunnel through which they have installed a sanitizer. It will spray on every student and the faculty members who pass through it. Right after that, at every corner, there has been placed the sanitizers for frequent usage, as well as in the classroom, we see that every student is with the mask. And we maintain social distancing by placing students at every corner of the benches, and see that even the lunch breaks are maintained through social distancing. So I urge every students as well as the public to, without fearless, send their children to the colleges.